ಕಲೆಕ್ಟ್ರಮ್ಮ ಮನಸ್ನಾಗ ಏನೋ ಮಾತಾಡಕತ್ತಿ. ನನಗೆ ಹೆಂಗೆ ತಿಳಿತು ಅಂತನಾ? ನೋಡ, ಈ ರಾಯದುರ್ಗ ನಂದೈತಿ. ಹಂಗಿದ್ಮೇಲೆ ಎಲ್ಲಿ ಏನು ನಡೀತೈತಿ ಅಂತ ನನಗೆ ತಿಳಿತದ. ಆಯ್ತು, ನಿಂದ್ರ ಕಲೆಕ್ಟ್ರಮ್ಮ. ಕೇಸ್ ಯಾಕ್ಬಿಟ್ಟೆ ಅಂತ ಕಾರಣನೇ ಹೇಳಿಲ್ಲಲ್ಲ. ನನಗದ್ರ ಬಗ್ಗೆ ಆಸಕ್ತಿ ಇರಲಿಲ್ಲ. ಓಹೋ, ಹೇಳಕ್ ಆಸಕ್ತಿ ಇಲ್ವೋ ಅಥವಾ ಕೇಸ್ ಮೇಲೆ ಆಸಕ್ತಿ ಇಲ್ವೋ? ನೀವ್ ಏನ್ ಬೇಕಾದ್ರೂ ಅಂದ್ಕೋಬಹುದು, ನಿಮ್ಮಿಷ್ಟ. ನಿಂದ್ರ ಕಲೆಕ್ಟ್ರಮ್ಮ. ಯಾಕೆ ಕಲೆಕ್ಟ್ರಮ್ಮ ಹಿಂಗ್ ಓಡೋಡಿ ಹೊಂಟ್ತಿದ್ದಿ? ನಿಮ್ ಹತ್ರ ನನಗೇನ್ ಮಾತು? ನಿನಗೆ ಮಾತಾಡೋಕ್ಕೆ ಏನೂ ಇಲ್ಲದೆ ಇರ್ಬೋದು, ಆದರೆ ನನಗೈತಿ. ಏನು ಲಗ್ನ ಆಗಕ್ಕೆ ಹೊಂಟಿಯಂತೆ? ಅದೇ ನೀನು ಪ್ರೀತಿಸ್ತಾ ಇರೋ ವಿಕ್ರಾಂತ್ ಜೊತೆ. ಶುಭಾಶಯಗಳು, ಎಲ್ಲ ಒಳ್ಳೆಯದಾಗಲಿ. ತಮ್ಮಂತವ್ರ ಆಶೀರ್ವಾದ, ಎಲ್ಲ ಒಳ್ಳೇದೇ ಆಗತ್ತೆ. ಅಂದಂಗ ಈ ನಿನ್ನ ಮದುವೆ ವಿಷಯ ತ್ರಿವಿಕ್ರಮ್ಗೆ ಗೊತ್ತದೇನೋ? ತ್ರಿವಿಕ್ರಮ್ ಯಾರು ಅಂತ ನಿನಗೆ ಗೊತ್ತಿಲ್ಲಲ್ಲ, ಅದಕ್ಕೆ ಈ ರೀತಿ. ಅವ ಬದುಕಿರ್ಬೇಕಾದ್ರೆ ನೀನು ಇನ್ನೊಂದು ಲಗ್ನ ಆಗಕ್ಕೆ ಹೊಂಟಿ. ಅವ ನಿಮ್ಮ ಮೊದಲನೇ ಗಂಡ. ಮರ್ತಿದ್ರೆ ಇರ್ಲಿ ಅಂತ ನೆನಪು ಮಾಡಿದೆ ಆಟೆ. ಯಾಕೆ ಕಲೆಕ್ಟ್ರಮ್ಮ ಅವನ ಹೆಸರು ಕೇಳಿದ ಕೂಡಲೇ ಮುಖ ಕೆಂಪಗಾಗ್ಬಿಟ್ಟೈತಿ? ಏನಾತು? ಇವಳು ಯಾಕೆ ಪದೇ ಪದೇ ತ್ರಿವಿಕ್ರಮ್ ಹೆಸರು ತಗೋತಿದ್ದಾಳೆ? ಕಲೆಕ್ಟ್ರಮ್ಮ ಅಂಜಬೇಡ. ನಿನ್ನ ಹೆದರ್ಸಕ್ಕೆ ಅವನ ಹೆಸರು ಇರಲಿಲ್ಲ, ಸುಮ್ಮನೆ ಹಿಂಗೆ ಮಾತಿಗೆ ಹೇಳಿದ್ದು. ಯಾಕೆಂದ್ರೆ ಲಗ್ನ ಆಗ್ಬೇಕಂದ್ರ ಮೊದಲೇ ಗಂಡನ್ಗ ಹೇಳ್ಬಿಟ್ಟಾಗಬೇಕು ಅಲ್ವಾ? ಆಮೇಲವ ದಿಢೀರಂತೆ ಎಲ್ಲಿಂದಾದ್ರೂ ಬಂದು ನಿನಗೆ ತ್ರಾಸಾಗತ್ತಲ್ವಾ? ಪಾಪ, ಲಗ್ನ ಅಂದ್ರೆ ಅದೆಷ್ಟು ಆಸೆ ಇಟ್ಕೊಂಡಿದ್ಯೋ ಏನೋ. ಕಲೆಕ್ಟ್ರಮ್ಮ, ಹೆಂಡತಿ ಹುಷಾರು.